Kitty morning. Itu Nangunda. Good morning. ಅಬ್ಬಿ 8 ಗಂಟೆ ಆಯ್ತು ಮಗನೇ. ಅಬ್ಬಿ ಹಾಯ್. ಗುಡ್ ಮಾರ್ನಿಂಗ್. ಎದ್ದೊಳ್ಬೇಕು. ಬೆಳಗ್ಗೆ ಆಯ್ತು. ಎಷ್ಟು ನಿದ್ದೆ ಮಾಡಿದ್ವಿ? ಎಕ್ಸ್ಕ್ಯೂಸ್ ಮೀ. ಬನ್ನಿ. Good morning, happy Saturday. So this is my new vlog start ಮಾಡ್ತಾ ಇದ್ದೀನಿ ಆನ್ ವೀಕೆಂಡ್. ಸೊ ಎಕ್ಸಾಕ್ಟ್ಲಿ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ನೀವು ನೋಡಿರ್ಬೋದು, ನಾನು ಅಮ್ಮನ ಮನೆಗೆ ಬಂದೆ ಹಬ್ಬಕ್ಕೆ. ಸೊ ದಿಸ್ ಇಸ್ ಅ ನೆಕ್ಸ್ಟ್ ಡೇ ಆಫ್ ದ್ಯಾಟ್. ಸೊ ನಾನು ಇವಾಗ ಸದ್ಯಕ್ಕೆ ಎದ್ದಿದ್ದೀನಿ ಆ್ಯಂಡ್ ಅಬ್ಬಿ ಎದ್ದಿದ್ದಾನೆ ಆ್ಯಂಡ್ ನಾನು ಅಮ್ಮ ಮಾತಾಡಿದ್ವಿ ಎಲ್ಲ ಆಯಿತು. ಆ್ಯಂಡ್ ನೌ ಇಟ್ಸ್ ಟೈಮ್ ಟು ಪ್ರಿಪೇರ್ ಬ್ರೇಕ್ಫಾಸ್ಟ್ಗಿಂತ ಮುಂಚೆ ನಾನು ಒಂದು ಕೋಲ್ಡ್ ಕಾಫಿ, ನೀವು ಆಲ್ರೆಡಿ ಆಲ್ಮೋಸ್ಟ್ ನಾನು ಇನ್ಸ್ಟಾದಲ್ಲಿ ನೀವು ಫಾಲೋ ಮಾಡ್ತಾ ಇದ್ದರೆ ಯು ಮೈಟ್ ಬಿ ನೋಯಿಂಗ್, ನಾನು ಸ್ಟಾರ್ಬಕ್ಸಲ್ಲಿ ಫ್ರಾಪಿಚಿನೋ ಯೂಶಲಿ ಕಾಫಿದು ಫೋಟೋ ಹಾಕ್ತಾ ಇರ್ತೀನಿ. ಸೊ ನನಗೆ ಸ್ಟಾರ್ಬಕ್ಸಿನ ಫ್ರಾಪಿಚಿನೋ ಅಂದರೆ ತುಂಬ ಇಷ್ಟ. ಸೊ ನಾನು ಅದಕ್ಕೆ ಮನೆಯಲ್ಲೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಟ್ರೈ ಮಾಡೋದಕ್ಕೆ ನೆನ್ನೆ ಎಲ್ಲ ಹೋಗಿ ಏನೇನು ಬೇಕು ಥಿಂಗ್ಸ್ ಎಲ್ಲ ತೊಗೊಂಬಂದಿದ್ದೀನಿ. ಸೊ ಇವತ್ತು ಟ್ರೈ ಮಾಡೋಣ ಅಂತ, ಹಾಗೆ ನಿಮಗೆ ಆ ರೆಸಿಪಿ ತೋರಿಸೋಣ ಅಂತ. ಇನ್ ಕೇಸ್ ಇಷ್ಟ ಆದರೆ ಪ್ಲೀಸ್ ನೀವು ಮಾಡ್ಕೊಳ್ಳಿ ಮನೆಯಲ್ಲಿ, ಸೊ ದ್ಯಾಟ್ ದುಡ್ಡು ಹೋಗಿ ಇಡೋದು ಕಮ್ಮಿ ಆಗುತ್ತೆ. ಸೊ ನಾನಿವಾಗ ಕೋಲ್ಡ್ ಕಾಫಿ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಸೊ ಕೋಲ್ಡ್ ಕಾಫಿ ಮಾಡ್ಕೊಳ್ಳೋದಕ್ಕೆ ಐ ಜಸ್ಟ್ ಬಾಟ್ ಚಾಕ್ಲೇಟ್ ಸಿರಪ್, ಕೊಕೋ ಪೌಡರ್, ಕಾಫಿ ಪೌಡರ್ ಆ್ಯಂಡ್ ಮಿಲ್ಕ್. ಸೊ ಇದ್ರ ಜೊತೆಗೆ ನಾನು ಶುಗರ್ ಆ್ಯಂಡ್ ಐಸ್ ಕ್ಯೂಬ್ಸ್ ಸಹ ಯೂಸ್ ಮಾಡ್ತೀನಿ. ಸೊ ನಾನು ಕೋಲ್ಡ್ ಕಾಫಿ ಮಾಡ್ತಾ ಇದ್ದೆ. ಸೊ ನನ್ನ ಕೋಲ್ಡ್ ಕಾಫಿಗೆ ಹೆಲ್ಪ್ ಮಾಡೋದಕ್ಕೆ ನನ್ನ ಜೊತೆ ಇಬ್ಬರಿದ್ದಾರೆ. ಸಿ, ಐ ಹ್ಯಾವ್ ಅ ಸ್ಮಾಲ್ ಹೆಲ್ಪಿಂಗ್ ಹ್ಯಾಂಡ್ಸ್ ವಿಚ್ ಇಸ್ ಅಮ್ಮ ಆ್ಯಂಡ್ ಅಬ್ಬಿ. ಹೆಲ್ಪ್ ಮಾಡ್ತೀಯ ಮಗನೇ ನೀನು? ಮಾಡ್ತೀಯಾ? ಓಕೆ ಅಂತೆ. ಓಕೆ, ಸೊ ಫಸ್ಟ್ ನಾನು ಕಾಫಿ ಬ್ರೂ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಕಾಫಿ ಬ್ರೂ ಇಸ್ ನಥಿಂಗ್ ಬಟ್ ಡಿಕಾಕ್ಷನ್ ಅಷ್ಟೇ. ಸೊ ಅದನ್ನು ಕಾಫಿ ಬ್ರೂ ಅಂತಾರೆ. ಸೊ ಅದನ್ನು ನಾನು ಫಸ್ಟ್ ಲೈಟಾಗಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಗ್ಲಾಸ್ ಅವ್ರ ಕಪ್ಪಿಗೆ ಕಾಫಿ ಪೌಡರ್ ಅಂತಂದರೆ ಇಟ್ಸ್ ಅನ್ ಇನ್ಸ್ಟೆಂಟ್ ಕಾಫಿ ಪೌಡರ್. ನಾನಿಲ್ಲಿ ಬ್ರೂವ್ ಇನ್ಸ್ಟೆಂಟ್ ಪೌಡರ್ ತೊಗೊಂಡಿದ್ದೀನಿ. ಸೊ ನನಗೆ ಕಾಫಿ ಫ್ಲೇವರ್ ಜಾಸ್ತಿ ಬೇಡ. ಸೊ ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ, ಲೈಕ್ ಅರೌಂಡ್ 3/4 ಸ್ಪೂನ್ ಐ ಥಿಂಕ್. ಇದರಲ್ಲಿ 3/4 ಸ್ಪೂನ್ ಈ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದಕ್ಕೆ ನಾನು ಇವಾಗ ನೀರು ಹಾಕ್ಕೋತೀನಿ ಆ್ಯಂಡ್ ಐ ವಿಲ್ ಜಸ್ಟ್ ಮಿಕ್ಸ್ ಇಟ್ ಅಪ್. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಅವರ್ ಕಾಫಿ ಬ್ರೂ ಇಸ್ ರೆಡಿ. ಇಷ್ಟೇ, ಡಿಕಾಕ್ಷನ್ನು ರೆಡಿ. ಸೊ ನೆಕ್ಸ್ಟ್ ನಾನು ಇವಾಗ ಜಾರ್ ತೊಗೋತೀನಿ ಆ್ಯಂಡ್ ಈ ಜಾರಿಗೆ ನಾನು ಇವಾಗ ಫಸ್ಟ್ ಐಸ್ ಕ್ಯೂಬ್ಸ್ ಹಾಕೋತೀನಿ. ನಾನು ಫಸ್ಟ್ ಹೇಳಿದಾಗೆ ಐಸ್ ಕ್ಯೂಬ್ಸ್ ಹಾಕೋತಾ ಇದ್ದೀನಿ. ನಾನು ಜಾಸ್ತಿ ಹಾಕೋತಾ ಇಲ್ಲ, ಜಸ್ಟ್ 4 ಐಸ್ ಕ್ಯೂಬ್ಸ್ ಹಾಕಿದ್ದೀನಿ. ಸೊ ಅದಕ್ಕೆ ನಾನಿವಾಗ ಶುಗರ್ ಹಾಕೋತೀನಿ. ಶುಗರ್ ನಿಮಗೆ ಬೇಕಾದಾಗೆ, ಬಿಕಾಸ್ ನಾನಿವಾಗ ಮತ್ತೆ ಚಾಕ್ಲೇಟ್ ಸಿರಪ್ ಹಾಕೋತಾ ಇದ್ದೀನಿ ಆ್ಯಂಡ್ ಅಗೇನ್ ಲಾಸ್ಟಲ್ಲಿ ನಾನು ಐಸ್ ಕ್ರೀಮ್ ಹಾಕ್ಕೊಳ್ಳೋಣ ಅಂತ. ಸೊ ಎಲ್ಲ ಹಾಕ್ಕೊಳ್ಳೋದ್ರಿಂದ ಸ್ವೀಟ್ನೆಸ್ ಜಾಸ್ತಿ ಆಗಬಾರ್ದು ಅಂತ ಐ ವುಡ್ ಪುಟ್
1.5 ಸ್ಪೂನ್ ಆಫ್ ಶುಗರ್. ಡಿಪೆಂಡ್ ಆಗುತ್ತೆ ಕ್ವಾಂಟಿಟಿ ನೋಡಿಕೊಂಡು. ಸೊ ನಾನಿವಾಗ ಹಾಲು ಹಾಕ್ಕೋತಾ ಇದ್ದೀನಿ. ಓಕೆ, ನಾನೀಗ ಹಾಲು ಹಾಕ್ಕೋತಾ ಇದ್ದೀನಿ. ಗೊತ್ತು ಭಯ ಆಗ್ತಾಯಿದೆ ನನಗೆ ಬಿಕಾಸ್ ಓಕೆ, ನನಗೆ ಎಷ್ಟು ಬೇಕೋ ಅಷ್ಟು ನಾನು ನೋಡ್ಕೊಂಡು ಹಾಲು ಹಾಕ್ಕೋತಾ ಇದ್ದೀನಿ. ಓಕೆ ಫೈನ್, ಸಾಕು. ಆ್ಯಂಡ್ ಚಾಕ್ಲೇಟ್ ಸಿರಪ್. ನಾನು ಚಾಕ್ಲೇಟ್ ಸಿರಪ್ ಹರ್ಷೀಸ್ ತೊಗೊಂಡಿದ್ದೀನಿ. ಯೂಶ್ವಲಿ ಇದನ್ನು ತೊಗೋತೀನಿ ನಾನು. ಯು ಕ್ಯಾನ್ ಟೇಕ್ ಇಟ್. ಇದು ಅಷ್ಟೇ, ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಲೈಕ್ ಅಕಾರ್ಡಿಂಗ್ ಟು ಯುವರ್ ಪ್ರಿಫರೆನ್ಸ್. ದೆನ್ ನಾನು ಕೋಕೋ ಪೌಡರ್ ಹಾಕೋತಾ ಇದ್ದೀನಿ. ಕೋಕೋ ಪೌಡರ್ ಇಸ್ ಅರೌಂಡ್, ನಾನು ಒಂದು ಹಾಫ್ ಅ ಸ್ಪೂನ್ ಹಾಕೋತೀನಿ, ವಿಚ್ ಇಸ್ ಇನಫ್. ಬಿಕಾಸ್ ಸ್ಟ್ರಾಂಗಾಗಿ ಚಾಕ್ಲೇಟ್ ಫ್ಲೇವರ್ ಸಿಕ್ಕಿದ್ರೆ ಕಷ್ಟ. ಸೊ ಯಾ, ನಾನೊಂದು ಹಾಫ್ ಅ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಎಟ್ ಲಾಸ್ಟ್ ನಾನೇನು ಫಸ್ಟಲ್ಲಿ ಕಾಫಿ ಬ್ರೂ ಮಾಡ್ಕೊಂಡಿದ್ದೆ, ವಿಚ್ ಇಸ್ ಮೀನ್ ಡಿಕಾಕ್ಷನ್ ನಾನೇನು ಮಾಡ್ಕೊಂಡಿದ್ದೆ ಅದನ್ನು ಹಾಕೋತಿದ್ದೀನಿ ನಾನು. ಡನ್. ಸೊ ಐ ವಿಲ್ ಬ್ಲೆಂಡ್ ಇಟ್. ಸೊ ಈಗ ನಾನು ಐಸ್ ಕ್ರೀಮ್ ಹಾಕ್ಕೋತಾ ಇದ್ದೀನಿ. ಐ ಟುಕ್ ವೆನಿಲಾ ಫ್ಲೇವರ್. ನೀವು ಯಾವ ಫ್ಲೇವರ್ ಬೇಕಾದರೂ ತೊಗೋಬೋದು. ಯೂಶ್ವಲಿ ಇಟ್ಸ್ ಅಪ್ ಟು ಯು, ನಿಮ್ಮ ಪ್ರಿಫರೆನ್ಸ್ ಹೇಗಿರುತ್ತೆ ಹಾಗೆ. ನಾನು ಯೂಶ್ವಲಿ ಕೋಲ್ಡ್ ಕಾಫಿ ಆರ್ ಸಲಾಡ್ಸ್ ಆ ಥರ ಏನಾದರೂ ಮಾಡಿದ್ರೆ ನಾನು ವೆನಿಲಾ ಪ್ರಿಫರ್ ಮಾಡ್ತೀನಿ. ಸೊ ನಾನು ವೆನಿಲಾ ಐಸ್ ಕ್ರೀಮ್ ಹಾಕೋತಾ ಇದ್ದೀನಿ. ಮನೆಗೆ ಬಂದಿದ್ದು ಹಾಸ್ಪಿಟಲಿಂದ ಪಾಪು ನೋಡಿಕೊಂಡು. ಇಟ್ಸ್ ಆಲ್ಮೋಸ್ಟ್ 9-10 ಇವಾಗ. ಬಂದು ಅವನಿಗೆ ಬಿಸಿನೀರಲ್ಲಿ ಸ್ನಾನ ಮಾಡಿಸಿ ಅಬಿಗೆ, ಬಿಕಾಸ್ ಅವನು ಮಗುನ ಎತ್ಕೊಬೇಕು, ಹಾಸ್ಪಿಟಲಲ್ಲಿ ಮಗುನ ಎತ್ಕೋಬೇಕು ಅಂತ ತುಂಬ ಹಠ ಮಾಡ್ತಾಯಿದ್ದ. ನಾವು ಕೊಡದೇ ಇರೋದಕ್ಕೆ ಅಲ್ಲೆಲ್ಲ ಬಿದ್ದು ಒದ್ದಾಡಿದ್ದ ಧೂಳಲ್ಲಿ. ಸೊ ಅದಕ್ಕೆ ಇವಾಗ ಅವನಿಗೆ ನಾವು ಹಾಸ್ಪಿಟಲಿಂದ ಬಂದು ಸ್ನಾನ ಮಾಡಿಸಿ ಸರಿ ಮಾಡಿ ಅವನಿಗೆ ಊಟ ಆಯಿತು. ಇವಾಗ ಸದ್ಯಕ್ಕೆ ಆಟ ಆಡ್ತಾ ಇದ್ದಾನೆ ಅವನು ಆಚೆ, ಅವ್ರ ಅಜ್ಜಿ ಮತ್ತು ಅಪ್ಪ ಜೊತೆ. ಅಜ್ಜಿ ಅಂದರೆ ನಮ್ಮಮ್ಮ ಇಲ್ಲೇ ಮಂಡ್ಯವರೆಗೂ ಸ್ಟೇ ಆಗ್ತಾ ಇದ್ದಾರೆ ಇವತ್ತು, ಬಿಕಾಸ್ ಇವಾಗ ನಮ್ಮ ಮತ್ತೆ ಬ್ಯುಸಿ ಇರೋದ್ರಿಂದ ಶೀ ಸ್ಟೇಯಿಂಗ್ ವಿತ್ ಮೀ ಟಿಲ್ ಮಂಡೇ. ಸೊ ಅವನು ಆಟ ಆಡ್ತಾ ಇದ್ದಾನೆ. ಇವಾಗ ನಾನು ಹೋಗಿ ಊಟ ಮಾಡಬೇಕು. ಊಟ ಮಾಡಿ ತಾಚಿ ಮಾಡೋದಷ್ಟೇ ಕೆಲಸ, ಬಿಕಾಸ್ ಇವತ್ತು ತುಂಬ ಟಯರ್ಡ್ ಆಗಿದೆ. ಹೋಗಿ ತಾಚಿ ಮಾಡಬೇಕು. ಆ್ಯಂಡ್ ಪಾಪು ಅಂತ ಬಂದರೆ ಇಟ್ಸ್ ಅ ಗರ್ಲ್ ಬೇಬಿ, ಆ್ಯಂಡ್ ಮದರ್ ಆ್ಯಂಡ್ ಬೇಬಿ ಬೋತ್ ಆರ್ ಹೆಲ್ದಿ. ವೆರಿ ಹ್ಯಾಪಿ. ಚಲೋ, ಐ ವಿಲ್ ಜಸ್ಟ್ go have some food and
ಸ್ಲಿಪ್. ಓಕೆ, ಗುಡ್ ನೈಟ್, ನಾಳೆ ಸಿಗುವ. ಸೊ ದಿಸ್ ಇಸ್ ನೆಕ್ಸ್ಟ್ ಡೇ ವಿಚ್ ಇಸ್ ಸಂಡೇ. ಬೆಳಗ್ಗೆ ಎದ್ದು ಬರೀ ಅಡುಗೆ ಮನೇಲಿ ಅಡುಗೆ ಮಾಡಿದ್ದೇ ಆಯಿತು. ಊಟ ಎಲ್ಲ ಆಯಿತು. ಇಟ್ಸ್ ನಾವು 3:20. ಇವಾಗ ಸ್ವಲ್ಪ ಆಚೆ ಹೋಗೋಣ ಅಂತ, ಪಾಪುಗೆ ಬಟ್ಟೆ ತಗೊಳ್ಳೋಣ ಅಂತ. ಸೊ ವಿ ಆರ್ ಗೋಯಿಂಗ್ ಫಾರ್ ಶಾಪಿಂಗ್. ಎಲ್ಲೂ ಇಲ್ಲ, ಇಲ್ಲೇ ಹತ್ರ. ಸೊ ಲೆಟ್ಸ್ ಗೋ ಫಾರ್ ಶಾಪಿಂಗ್. ಶಾಪಿಂಗಿಂದ ನಾನು ಆಲ್ಮೋಸ್ಟ್ 2 hours ಆಯಿತು ಬಂದು. ಜಸ್ಟ್ ಸುಮ್ಮನೆ ಕೂತಿದ್ದೆ. ಎಸ್, ವಿಡಿಯೋ. ಅವನ ಕ್ಯಾಮ್ರಾಯಿಂದ ನಿಂತ್ಕೊಂಡು ಹೀಗೆ ಮಾಡ್ತಾಯಿದ್ದಾನೆ ಅಭಿ. ಹೌದು ಮಗನೇ, ವಿಡಿಯೋ. ಸೊ ಬಂದು 2 hours ಆಯಿತು. ನಾನು ಏನೇನು ತೊಗೊಂಡು ಬಂದೆ ಅಂತ ಜಸ್ಟ್ ಸಿಂಪಲ್ ಶಾಪಿಂಗ್ ಹಾಲ್ ಮಾಡ್ತೇನೆ. ಸೊ ಸ್ಪೆಷಲಿ ಹೋಗಿದ್ದು ನೆನ್ನೆ ನಾನು ಹೇಳಿದ್ನಲ್ಲ ಪಾಪು ಆಯಿತು ಅಂತ. ಸೊ ಆ ಪಾಪುಗೆ ಬಟ್ಟೆ ತೊಗೊಬರ್ಬೇಕು ಅಂತ, ಆ ಪುಟ್ಟು ಪಾಪುಗೆ ಹೋಗಿ ಅಲಾಂಗ್ ವಿತ್ ದ್ಯಾಟ್ ಸ್ವಲ್ಪ ಅಬಿಗೂ ಮನೆ ಹತ್ರ ಹಾಕ್ಕೊಳ್ಳೋದಕ್ಕೆ ಪ್ಯಾಂಟ್ಸ್ ಇರಲಿಲ್ಲ. ಸೊ ಹಾಗೆ ಚೆನ್ನಾಗಿತ್ತು ಒಂದೆರಡು ಪ್ಯಾಂಟ್ಸು, ಹಾಗೆ ತೊಗೊಂಡು ಬಂದ್ವಿ. ಸೊ ನಾನು ತೋರಿಸ್ತೀನಿ ಫಸ್ಟು. ಸೊ ಇದು ಒಂದು ಪ್ಯಾಂಟ್ ತೊಗೊಂಡ್ವಿ ಅಬಿಗೆ. ನನಗೆ ಈ ಲೈಟ್ ಕಲರ್ಸ್ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಇದೊಂದು ತೊಗೊಂಡೆ. ಇದೊಂದು ಆ್ಯಂಡ್ ಇನ್ನೊಂದು ಪ್ಯಾಂಟು, ಇದೊಂದು ತೊಗೊಂಡೆ. ಇದು ಯಾಕೆ ತೊಗೊಂಡೆ ಅಂತಂದರೆ ಅಬಿಗೆ ಲಾರಿ ಮತ್ತು ಟ್ರಕ್ ಅಂದರೆ ತುಂಬ ಇಷ್ಟ. ಬಿಕಾಸ್ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಅಲ್ಲೆಲ್ಲ ಲಾರಿ ಮತ್ತು ಟ್ರಕ್ಗಳು ನಿಂತಿರುತ್ತೆ. ಅದು ನೋಡ್ಬಿಟ್ಟು ಲಾರಿ 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 ಅಂತ ಇರ್ತಾನೆ. ಸೊ ಅದಕ್ಕೆ ಈ ಪ್ಯಾಂಟಲ್ಲೆಲ್ಲ ಫುಲ್ ಟ್ರಕ್ ಮತ್ತು ಲಾರಿಗಳೇ ಇದ್ದಾವೆ. ಸೊ ಅದಕ್ಕೆ ತೊಗೊಂಡೆ, ಅವ್ನು ಇಷ್ಟಪಡ್ತಾನೆ ಅಂತ. ಇದು ಒಂದು ತೊಗೊಂಡೆ ಪ್ಯಾಂಟು. ಆ್ಯಂಡ್ ಇನ್ನೊಂದಿದೆ, ಅದು ಕಾಂಬೋ ಥರ ಇತ್ತು ಪ್ಯಾಂಟು. ಇದು ನನ್ನ ಸೆಲೆಕ್ಷನ್ ಅಲ್ಲ, ಇದು ಸಾಗರ್ ಸೆಲೆಕ್ಷನ್ನು. ಸಾಗರ್ ಇಷ್ಟಪಟ್ಟರು. ಸೊ ಅವರು ಇದು 2 ತೊಗೊಂಡ್ರು. ಇದಿಷ್ಟು ಅಬಿಗೆ ತೊಗೊಂಡಿದ್ದು, ಜಾಸ್ತಿ ಏನೂ ತೊಗೊಂಡಿಲ್ಲ. ಆ್ಯಂಡ್ ಪುಟ್ಟು ಪಾಪುಗೆ ಐ ಬಾಟ್ ಇದೊಂದು ಜೊತೆ ತೊಗೊಂಡೆ ಅವಳಿಗೆ ಹಾಕ್ಕೊಳ್ಳೋದಕ್ಕೆ. ಪ್ಯಾಂಟ್ ಆ್ಯಂಡ್ ಇದು ಸೆಟ್ಟು, ಪ್ಯಾಂಟ್ ಮತ್ತು ಟೀ ಶರ್ಟು. ಆ್ಯಂಡ್ ಇನ್ನೂ ಒಂದು ಸೆಟ್ಟು ತೊಗೊಂಡೆ. ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಐ ಡೋಂಟ್ ನೋ ಯಾವುದಕ್ಕೆ ಅಂತ. ಹಂಗೆ ಮರ್ತೋಗ್ತದೆ ಯಾವುದಕ್ಕೆ ಅಂತ. ರಿಯಲಿ ನಾಳೆ ಹುಡುಕ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ದಿಸ್ ಓಕೆ ಫೈನ್. ಸೊ ಇದು ಒಂದು ಸೆಟ್ ತೊಗೊಂಡೆ. ಇದು ಮತ್ತು ಇದು ಶರ್ಟ್ ಮತ್ತು ಟೀ ಶರ್ಟ್ ಮತ್ತು ಪ್ಯಾಂಟು. ಆ್ಯಂಡ್ ಇನ್ನೊಂದು ಜೊತೆ ತೊಗೊಂಡೆ. ಓಕೆ ಇದು ಒಂದು ಗ್ರೀನ್ ಕಲರು. ಇದೊಂದು ಮತ್ತು ಇದೊಂದು ತೊಗೊಂಡೆ. ಆ್ಯಂಡ್ ಇದೊಂದು ಸೆಟ್ಟು. ಆ್ಯಂಡ್ ಲಾಸ್ಟ್ ಇನ್ನೊಂದು ಸೆಟ್ ಇದೆ, ಇದು ಮತ್ತು ವಿಚ್ ಇಸ್ ಬ್ಲೂ ಆ್ಯಂಡ್ ಕ್ರೀಮ್. ಇದು ಒಂದು ಸೆಟ್. ಇದಿಷ್ಟು ನ್ಯೂ ಬಾರ್ನ್ ಬೇಬಿಗೆ. ಆ್ಯಂಡ್ ಹಾಗೆ 3 ಸೆಟ್ ಸಾಕ್ಸ್ ತೊಗೊಂಡ್ರು ಸಾಗರು, ಅವ್ರಿಗೆ ಬೇಕೋ ಆಫೀಸ್ ಯೂಸ್ ಅಂತ. ಸೆಟ್ ಆಫ್ 3 ಇಷ್ಟು ಹೋದ್ವಿ, ತೊಗೊಂಡು ಬಂದ್ವಿ. ಇಷ್ಟೇ ಶಾಪಿಂಗ್ ಮಾಡಿದ್ದು. ಸೊ ದಿಸ್ ಇಸ್ ಆಲ್ ವಾಟ್ ಐ ಬಾಟ್. ಆ್ಯಂಡ್ ಇವಾಗ ಟೈಮ್ ಅರೌಂಡ್ 5:50. ಸೊ ಅದಕ್ಕೆ ನಾನು ಗ್ರೀನ್ ಟೀ ಕುಡಿತಾ ಇದ್ದೀನಿ. ಇವಾಗ ಅಮ್ಮಂಗೆ ಹೋಗಿ ಕಾಫಿ ಮಾಡಿಕೊಡ್ಬೇಕು. ಆ್ಯಂಡ್ ಅವ್ನು ಸಹ ಎದ್ದಿದ್ದಾನೆ. ನೆಕ್ಸ್ಟ್ ಸ್ವಲ್ಪ ಏನಾದರೂ ಹಣ್ಣು ತಿನ್ನಿಸ್ಬೇಕು. ಸೊ ನಾನು ಹೋಗಿ ಹಣ್ಣು ಎಲ್ಲ ತಿನ್ನಿಸ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಿಸ್ ವಾಸ್ ಮೈ ವೀಕೆಂಡ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ.
ಸೊ ಯಾ, ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಐ ನೋ ಯು ಪೀಪಲ್ ಆರ್ ವಾಚಿಂಗ್ ಮೈ ವೀಡಿಯೋಸ್, ಶಾರ್ಟ್ಸ್ ಆಗಲಿ ಲಾಂಗ್ ಫಾರ್ಮ್ಯಾಟ್ಸ್ ಆಗಲಿ, ನೀವು ಇಷ್ಟಪಡ್ತಾ ಇದ್ದೀರಾ, ನೀವು ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಸಹ ಆಗಿ. ಸೊ ಯಾ, I would end here. See you in my next vlog. Yeah. Okay then. Bye bye.